ನೀವು ಯಾವತ್ತರ ಈ ಥರ ಮಿಕ್ಸ್ಡ್ ಚೂಡ ಟ್ರೈ ಮಾಡಿರೇನ್ರಿ? ಮಾಡಿಲ್ಲ ಅಂತಂದ್ರೆ ಇವತ್ತೇ ಟ್ರೈ ಮಾಡಿ ನೋಡ್ರಿ, ಭಾಳ ಮಸ್ತ್ ಆಗ್ತಾವ್ರಿ. ಇವು ಮಾಡ್ಲಿಕ್ಕೆ ಒಂದಿಷ್ಟು ಪೇಪರ್ ಅವಲಕ್ಕಿ ತೊಗೊಂಡು ಈ ಕಡಾಯಿನಾಗ ಹಾಕಿ ಒಂದು ಚಮಚ ಎಣ್ಣೆ ಹಾಕಿ ಏನು ಮಾಡ್ತೀನಿ ರೀ, ಸಣ್ಣ ಉರಿನಾಗ ಕ್ರಿಸ್ಪಿ ಆಗತನ ಹುರಿತೀನಂತ್ರಿ. ಎಣ್ಣೆ ಹಾಕಲಿಲ್ಲ ಅಂದ್ರೂ ನಡೀತದ, ಹಾಗೇನು ಹುರಿಬೋದ್ರಿ. ಆದ್ರೆ ನಾನು ಎಣ್ಣೆ ಹಾಕೀನಿ ರೀ, ಜಲ್ದಿ ಇವು ಕ್ರಿಸ್ಪಿ ಆಗಲಿ ಅಂತ ಎಣ್ಣೆ ಹಾಕಿ ಹುರಿದೀನಿ ರೀ. ಈಗ ಇವಕ್ಕೆಲ್ಲ ಒಂದು ಪ್ಲೇಟಿನಾಗ ತೆಗೆದಿಡ್ತೀನಂತ. ಇದೇ ಕಡಾಯಿನಾಗ ಈಗ ಒಂದಿಷ್ಟು ಅಳ್ಳು ಹಾಕ್ತೀನಿ ರೀ, ಅದೇ ರೀ ಚುರುಮುರಿ ಹಾಕ್ತೀನಿ. ಇವಕ್ಕೇನು ಜಾಸ್ತಿ ಹುರಿಯೋದು ಬೇಕಾಗಲ್ಲ, ಮೊದಲೇ ಕ್ರಿಸ್ಪಿ ಇರ್ತಾವಲ್ರಿ, ಹೀಗಾಗಿ 1-2 ನಿಮಿಷ ಹುರಿದ್ರೆ ಸಾಕ್ರಿ. ಇವಕ್ಕೂ ಅದೇ ಪ್ಲೇಟಿನಾಗ ತೆಗೆದಿಟ್ಬಿಡ್ತೀನಂತ್ರಿ. ಮತ್ತು ಇದೇ ಕಡಾಯಿನಾಗ ಏನು ಮಾಡ್ತೀನಿ ರೀ, ಒಂದಿಷ್ಟು ಮಖಾನ ಹಾಕ್ಲತ್ತೀನಿ ರೀ. ಬೇಕಾದ್ರೆ ಹಾಗೇನು ಹುರಿಬೋದ್ರಿ, ಆದ್ರೆ ನಾನು 1 ಚಮಚ ಎಣ್ಣೆ ಹಾಕಿ ಇವಕ್ಕೆ ಹುರಿಲತ್ತೀನಿ ರೀ. ಸ್ವಲ್ಪ ಟೈಮ್ ಹಿಡಿಸ್ತದ್ರಿ ಇಲ್ಲಿ ಇವು ಹುರಿಲಕ್ಕ, ಯಾಕಂದ್ರೆ ಕ್ರಿಸ್ಪಿ ಆಗತ್ತನ ಸಣ್ಣ ಉರಿನಾಗ ನಾವು ಹುರಿಬೇಕಾಗ್ತದೆ. ಈಗ ಇವಕ್ಕೆ ತೆಗೆದು ಏನು ಮಾಡ್ತೀನಿ ರೀ, ಅದೇ ಪ್ಲೇಟಿನಾಗ ಸೇರಿಸ್ಬಿಡ್ತೀನಂತ. ಈಗ ಒಗ್ಗರಣೆಗೆ ಏನು ಮಾಡ್ತೀನಿ ರೀ, ಒಂದು ಕಡಾಯಿನಾಗ 2-3 ಚಮಚ ಎಣ್ಣೆ ಬಿಸಿ ಮಾಡಿ ಸಣ್ಣ ಹೊಳಿದು ಹಸಿ ಮೆಣಸಿನ್ಕಾಯಿ ಸೇರಿಸ್ಲತ್ತೀನಿ ರೀ. ಸಣ್ಣ ಉರಿನಾಗೆ ಇವಕ್ಕೆ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ಕ್ರಿಸ್ಪಿ ಆಗತ್ತನ. ಹಾಗೆ ಇಲ್ಲಿ ಒಂದಿಷ್ಟು ಕರಿಬೇವನ್ನು ಸೇರಿಸ್ಬಿಡ್ತೀನಂದ್ರಿ. ಇವಕ್ಕೂ ಅಷ್ಟೇ ರೀ, ಕ್ರಿಸ್ಪಿ ಆಗತ್ತನ ನಾವು ಹುರಿಬೇಕಾಗ್ತದೆ. ಈಗ ಇದ್ರಾಗ ಒಂದಿಷ್ಟು ಶೇಂಗದ ಬೀಜ ಹಾಕ್ಲತ್ತೀನಿ ರೀ, ಮತ್ತು ಪುಟಾಣಿನೂ ಸೇರಿಸ್ಬಿಡ್ತೀನಂತ. ಹಾಗೆ ಇಲ್ಲಿ 1-2 ಚಮಚ ಎಳ್ಳು ಸೇರಿಸೀನಿ ರೀ. ಇವಕ್ಕೆ ಸ್ವಲ್ಪ ಇಲ್ಲಿ ಬಣ್ಣ ಬದಲಾಸತನ ಮೀಡಿಯಮ್ ಉರಿನಾಗ ನಾವು ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಈಗ ಇದ್ರಾಗ ಒಂದಿಷ್ಟು ಒಣ ಕೊಬ್ಬರಿ ಹೋಳಿ ಸೇರಿಸ್ಲತ್ತೀನಿ ರೀ, ಭಾಳ ಮಸ್ತ್ ಟೇಸ್ಟ್ ಬರ್ತದೆ ರೀ ಅದರ್ಲಿಂದ. ಮತ್ತು ಇಲ್ಲಿ ಒಂದಿಷ್ಟೇ ಏನು ಮಾಡೀನಿ ರೀ, ಬಾದಾಮಿ, ಕಿಶ್ಮಿಶಿ ಮತ್ತು ಕಾಜು ಏನು ಮಾಡೀನಿ ರೀ ಸೇರಿಸೀನಿ ರೀ. ಆಪ್ಷನಲ್ ಅದ ರೀ, ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ರಿ, ಇಲ್ಲ ಅಂತಂದ್ರೆ ಬಿಡ್ರಿ. ಇವೆಲ್ಲ ಹಾಕಿದಾದ್ಮೇಲೆ ಇವಕ್ಕೂ ಸಣ್ಣ ಉರಿನಾಗ ಹುರಿತೀನಂತ್ರಿ. ಇಲ್ಲಿ ಅರಿಶಿಣ ಪುಡಿ, ರುಚಿಗೆ ಬೇಕಾದಷ್ಟು ಉಪ್ಪು, ಸ್ವಲ್ಪ ಸಕ್ಕರೆ, ಚಾಟ್ ಮಸಾಲೆ ಮತ್ತು ಆಮ್ಚೂರು ಪುಡಿ ಸೇರಿಸ್ಲತ್ತೀನಿ ರೀ. ಇವಕ್ಕೆಲ್ಲ 1-2 ನಿಮಿಷ ಸಣ್ಣ ಉರಿದಾಗ ಹುರಿಬೇಕಾಗ್ತದೆ. ಈಗ ನಾವಿದ್ರಾಗ ಹುರಿದಿಟ್ಟಿದ್ದು ಏನು ಅವಲಕ್ಕಿ, ಅಳ್ಳು ಮತ್ತು ಮಖಾನ ಇದ್ದವಲ್ರಿ, ಅವಕ್ಕೆ ತಂದು ಸೇರಿಸ್ಬಿಡ್ಬೇಕಾಗ್ತದೆ ರೀ. ಈಗ ಇವೆಲ್ಲ ಹಾಕಿದಾದ್ಮೇಲೆ ಸಣ್ಣ ಉರಿನಾಗ ನಾವು ಇವಕ್ಕೆ ಚಂದ ಮಿಕ್ಸ್ ಮಾಡ್ಕೋಬೇಕಾಗ್ತದೆ ರೀ. ನಾವು ಇಲ್ಲಿ ಫ್ಲೇಮ್ ಏನು ಬಂದ್ ಮಾಡೋದು ಬ್ಯಾಡ್ರಿ, ಹಾಗೆ ಸಣ್ಣ ಉರಿನಾಗೆ ಇವಕ್ಕೆ ಹುರಿಬೇಕಾಗ್ತದೆ. ಇನ್ನೊಂದಿಷ್ಟು ಕ್ರಿಸ್ಪಿ ಆಗ್ತಾವ್ರಿ. ಈಗ ಇದ್ರಾಗ ಇದ್ರದ್ದು ಟೇಸ್ಟ್ ಜಾಸ್ತಿ ಮಾಡ್ಲಿಕ್ಕೆ ಒಂದಿಷ್ಟು ಸೇವ್ ಸೇರಿಸ್ತೀನಂತ್ರಿ. ಈ ಸೇವ್ ರೆಸಿಪಿ ನಿಮಗೆ ಬೇಕಂತಂದ್ರೆ ನಂದು ಯೂಟ್ಯೂಬ್ ಚಾನಲ್ನಾಗ ನಿಮಗೆ ಸಿಗ್ತದೆ, ಒಂದ್ಸಲ ಚೆಕ್ ಮಾಡ್ಕೋರಿ. ಡೀಟೇಲಾಗಿ ವಿಡಿಯೋ ಅಪ್ಲೋಡ್ ಮಾಡೀನಿ. ಇವು ಹಾಕಿದ್ಮೇಲೆ ಏನಿಲ್ಲರಿ, ಹಿಂಗೆ ಮಿಕ್ಸ್ ಮಾಡಿಕೊಂಡು ರಾಯ್ತ್ರಿ. ನಮ್ಮದು ಖಮ್ ಬಂದು ಇಲ್ಲಿ ಮಿಕ್ಸ್ಡ್ ಚೂಡ ರೆಡಿ ಆಗ್ಯಾವ್ರಿ. ನೀವು ಟ್ರೈ ಮಾಡಿರಿ, ಮತ್ತು ಹೆಂಗೆ ಅನ್ನಿಸ್ತಂತ ನಂಗೆ ಕಾಮೆಂಟ್ ಮಾಡಿ ಹೇಳ್ರಿ.